ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ಯಾರಿ ಪ್ಲೇಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಿ ವಿತೌಟ್ ಸ್ಟ್ಯಾಂಡು. ನಾನು ಯಾವುದೇ ರೀತಿ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡಿರ ಬಾಕ್ಸ್ ಫೋಲ್ಡಿಂಗ್ ಮತ್ತು ಪ್ಲೇಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಚಿಕ್ಕದಾಗಿ ಪ್ಲೀಟ್ಸ್ನ ಮಾಡ್ಕೊತಾ ಇದ್ದೀನಿ. ಈ ನೆರಿಗೆಗಳನ್ನ ನೀವು ತುಂಬ ಎಷ್ಟು ಚಿಕ್ಕದಾಗಿ ತೆಗಿತೀರೋ ಅಷ್ಟು ಚೆನ್ನಾಗಿ ಪ್ಲೀಟ್ಸ್ ಕಾಣಿಸುತ್ತೆ. ಜೊತೆಗೆ ಚೆಸ್ಟ್ ಪ್ಲೀಟ್ಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ನಾವು ಸ್ಯಾರಿ ವೇರ್ ಮಾಡಿದಾಗ. ಸೊ ನಾನಿಲ್ಲಿ ಎಲ್ಲ ಪ್ಲೀಟ್ಸ್ನ ತುಂಬ ಚಿಕ್ಕದಾಗಿ ತೊಗೊಂಡು ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ನೆಕ್ಸ್ಟು ನಾನು ಒಂದು ವಿಂಡೋಗೆ 2 ಕ್ಲಿಪ್ನ ಟೈಟಾಗಿ ಹೋಲ್ಡ್ ಮಾಡಿ ಒಂದೊಂದೇ ಸೆರಗನ್ನ ನೀಟಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಈ ಥರ ವಿಂಡೋ ಇದ್ದರೆ 2 ಕ್ಲಿಪ್ ಸಹಾಯದಿಂದ ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಎಲ್ಲರೂ ಮನೇಲೂ ವಿಂಡೋ ಇದ್ದೇ ಇರುತ್ತೆ. ಸೊ ವಿಂಡೋ ಇದ್ದರೆ ನಿಮ್ಮ ಮನೇಲಿ ಯಾರ ಹೆಲ್ಪು ಬೇಡ, ನೀವೇ ಆರಾಮಾಗಿ ಏನಾದರೂ ಫಂಕ್ಷನ್ಸ್ ಇಲ್ಲ ಮದುವೆಗಳ್ಗೆ ಹೋಗಬೇಕು, ಹಬ್ಬಗಳು ಅಂತ ಇದ್ದಾಗ ಬಿಫೋರ್ 1 ಡೇ ನೀವು ಈ ಥರ ಸ್ಯಾರಿ ಪ್ಲೇಟ್ ಮಾಡ್ಕೋಬಹುದು. ಸೊ ನಾನು ಈ ಥರ ಎಲ್ಲ ಸೆರಗು ಪಾರ್ಟ್ ಅಂದರೆ ಶೋಲ್ಡರ್ ಪ್ಲೀಟ್ಸ್ನೆಲ್ಲ ಅರೇಂಜ್ ಮಾಡ್ಕೊಂಡಾದಮೇಲೆ ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಸ್ಟ್ಯಾಂಡ್ ಯೂಸ್ ಮಾಡಿಲ್ಲ. ನಾರ್ಮಲಾಗಿ ಬೆಡ್ ಇರುತ್ತೆ, ಇಲ್ಲ ಬೆಡ್ ಇಲ್ಲ ಅಂತ ಹೇಳಿದ್ರು ನೀವು ನೆಲದ ಮೇಲೆ ಒಂದು ಬೆಡ್ಶೀಟ್ ಹಾಕ್ಕೊಂಡು ಅದ್ರ ಮೇಲೂ ಕೂಡ ನೀವು ನೀಟಾಗಿ ಸ್ಯಾರಿ ಪ್ಲೇಟ್ ಮಾಡ್ಕೋಬೋದು. ಸೊ ಸೆರಗು ಪಾರ್ಟ್ ಎಲ್ಲ ಆದಮೇಲೆ ಅದನ್ನು ಒಂದು ಹೋಲ್ಡ್ಗೆ ಅಂದರೆ ನಿಮ್ಮ ಮನೇಲಿ ಏನಾದರೂ ವೆಯ್ಟ್ ಇರೋ ಅಂಥದ್ದನ್ನ ಎಡ್ಜಲ್ಲಿ ಇಟ್ಟು ನೀಟಾಗಿ ಐರನ್ ಮಾಡ್ಕೊಳ್ಳಿ. ನಮಗೆ ನೆಕ್ಸ್ಟ್ ಏನು ಅಂದರೆ ಚೆಸ್ಟ್ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ. ಸ್ಟ್ಯಾಂಡಲ್ಲಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಾಗುತ್ತೆ ಚೆಸ್ಟ್ ಪ್ಲೀಟ್ಸ್ ಎಲ್ಲಿವರೆಗೂ ತಗೋಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಈ ಥರ ಕೆಳಗಡೆ ವಿತೌಟ್ ಸ್ಟ್ಯಾಂಡ್ ನಾವು ಪ್ಲೇಟ್ ಮಾಡ್ತಾಯಿದ್ದೀವಿ ಅಂದಾಗ ನಮಗೆ ಮೆಷರ್ಮೆಂಟ್ ಗೊತ್ತಾಗಲ್ಲ. ಹಾಗಾಗಿ ನಾವು ನಮ್ಮ ಕೈ ಏನಿರುತ್ತೆ, ನಮ್ಮ ಕೈ ಅಂದರೆ ಶೋಲ್ಡರ್ ಹತ್ರ ಪಿನ್ ಹಾಕಿರ್ತೀವಲ್ಲ ಅಲ್ಲಿಂದ ನಮ್ಮ ಮೊಣಕೈವರೆಗೂ ಏನು ಲೆಂತ್ ಬರುತ್ತೆ ಅದನ್ನು ನಾವು ಚೆಸ್ಟ್ ಪ್ಲೀಟ್ಸ್ ಮೆಷರ್ಮೆಂಟ್ ಅಂತ ತೊಗೋಬೇಕು. ಅದಾದಮೇಲೆ ಸೊ ನಾನು ವೀಡಿಯೋಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಮೆಷರ್ಮೆಂಟ್ ತೊಗೋಬೇಕು. ಸೊ ಅಲ್ಲಿವರೆಗೂ ನಮ್ಮ ಮೊಣಕೈ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಚೆಸ್ಟ್ ಪ್ಲೀಟ್ಸ್ ಅಂತ ಅಂದ್ಕೊಂಡು ನೀಟಾಗಿ ಐರನ್ ಮಾಡ್ಕೊಳ್ಳಿ. ಅದಾದ ನೆಕ್ಸ್ಟು ಸ್ಟೆಪ್ ಏನು ಬರುತ್ತೆ ಅದೆಲ್ಲ ಹಿಪ್ ಪ್ಲೀಟ್ಸ್ ಬರುತ್ತೆ. ಅದನ್ನು ಅಷ್ಟೇ ಸ್ಟ್ರೈಟಾಗಿ ಇಟ್ಬಿಟ್ಟು ಒಂದೊಂದೇ ನೆರಿಗೆನ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಐರನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ತೋರಿಸ್ತಾ ಇರೋದು ಸೆಂಟರ್ ಪ್ಲೀಟ್ಸ್ ಮಾಡ್ಕೋಬೇಕಾದ್ರೆ ಫಸ್ಟು ಪ್ಲೀಟ್ಸ್ ಯಾವಾಗ್ಲೂ ತುಂಬ ದೊಡ್ಡದಾಗಿರಬೇಕು, ಅಂದರೆ ಮೀಡಿಯಮ್ ಆಗಿದ್ದು ಇನ್ನೆಲ್ಲ ಪ್ಲೀಟ್ಸ್ನೂ ತುಂಬ ಚಿಕ್ಕದಾಗಿ ಮಾಡ್ಕೊಳ್ಳಿ. ನಿಮಗೆ 8 to 9 ಪ್ಲೀಟ್ಸ್ವರೆಗೂ ಸೆಂಟರ್ ಪ್ಲೀಟ್ಸ್ ಬಂತು ಅಂದರೆ ಸಾಕು. ಅದ್ರ ಮೇಲೆ ಜಾಸ್ತಿ ಮಾಡಿದ್ರೆ ವೇರ್ ಮಾಡಿದಾಗ ನಮಗೆ ಅಷ್ಟು ಚೆನ್ನಾಗಿ ಕಾಣಲ್ಲ, ನೆರಿಗೆಗಳು ಎಲ್ಲ ಇದಾಗಿಬಿಡುತ್ತೆ. 8 to 9 ಪ್ಲೀಟ್ಸ್ ಬಂದರೆ ಸಾಕು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಪ್ಲೀಟ್ಸ್ನ ಒಂದೊಂದೇ ನೀಟಾಗಿ ಪಕ್ಕ ಅರೇಂಜ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ಅಷ್ಟೇ, ನೀವು ಒಂದು ಬೆರಳಿಟ್ಟು ನೋಡಿದಾಗ ನಿಮಗೆ ಅಲ್ಲಿ ಗ್ಯಾಪ್ ಏನು ಬರುತ್ತೆ ಆ ಗ್ಯಾಪ್ ಎಷ್ಟು ಬರುತ್ತೆ ಅಷ್ಟೇ ಗ್ಯಾಪಲ್ಲಿ ಎಲ್ಲ ಪ್ಲೀಟ್ಸ್ನೂ ಅರೇಂಜ್ ಮಾಡ್ಕೋಬೇಕು. ಸೊ ಆವಾಗ ಮೆಷರ್ಮೆಂಟ್ ತೊಗೊಂಡಾಗ ಎಲ್ಲ ಪ್ಲೀಟ್ಸು ಒಂದೇ ಸಮವಾಗಿರುತ್ತೆ. ಅದೆಲ್ಲ ಆದಮೇಲೆ ಒಂದು ಪಿನ್ ಸಹಾಯದಿಂದ ನಾನು ಸೆಕ್ಯೂರ್ ಮಾಡಿ ಎಡ್ಜಲ್ಲಿ ಒಂದು ವೆಯ್ಟ್ ಕಲ್ಲಿಟ್ಬಿಟ್ಟು ಎಲ್ಲ ಪ್ಲೀಟ್ಸ್ನ ಒಂದೇ ಲೆವೆಲಲ್ಲಿ ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರಿಗೆ ನಮಗೆ ತುಂಬ ಪ್ರೆಸ್ ಪ್ಲೀಟ್ಸ್ ಬೇಡ, ನಮಗೆ ಫ್ಲ್ಯಾಟ್ ಆಗಿದ್ದರೆ ಇಷ್ಟ ಆಗಲ್ಲ, ಫ್ಲಫಿ ಪ್ಲೀಟ್ಸ್ ಇಷ್ಟ ಅನ್ನೋರು ಈ ಥರ ಪಿನ್ ಹಾಕ್ಬಿಟ್ಟು ಜಸ್ಟ್ ಒಂದು 1 ಇಂಚು 2 ಇಂಚುವರೆಗೂ ಐರನ್ ಮಾಡಿಕೊಂಡು ಇನ್ನು ಮಿಕ್ಕಿದೆಲ್ಲ ಹಾಗೆ ಬಿಡ್ಬೋದು. ಹಂಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಫ್ಲಫಿ ಪ್ಲೀಟ್ಸು. ಅದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಬಾಕ್ಸ್ ಫೋಲ್ಡಿಂಗ್ ತೋರಿಸ್ತಾ ಇದ್ದೀನಿ. ಬಾಕ್ಸ್ ಫೋಲ್ಡಿಂಗು ಅಷ್ಟೇ, ಸ್ಯಾರಿನ ರಿವರ್ಸಲ್ಲಿ ಹಾಕ್ಕೊಂಡು ನಮ್ಮ ಆಪೋಸಿಟಲ್ಲಿ ಏನು ಬರುತ್ತೆ ಅದನ್ನು ಅಂದರೆ ಎಕ್ಸ್ಟ್ರಾ ಸ್ಯಾರಿ ಪಾರ್ಟ್ ಏನಿರುತ್ತೆ ಅದನ್ನು ಆಪೋಸಿಟಲ್ಲಿ ಹಾಕ್ಕೋಬೇಕು. ಸೆರಗು ಪಾರ್ಟ್ನ ನಮ್ಮ ಶೋಲ್ಡರಲ್ಲಿ ಹಾಕ್ಕೊಂಡು ನೀಟಾಗಿ ಎಕ್ಸ್ಟ್ರಾ ಪಾರ್ಟ್ದೆಲ್ಲ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡಿದ ನಂತರ ಚೆಸ್ಟ್ ಪ್ಲೀಟ್ದು ನಾವು ಮೆಷರ್ಮೆಂಟ್ ಏನು ತೊಗೊಂಡಿರ್ತೀವಿ ಅದನ್ನು ಸ್ಯಾರಿ ಮೇಲೆ ಇಟ್ಟರೆ ಸೊ ನಿಮ್ಗೆ ಈ ಥರ ಬಾಕ್ಸ್ ಫೋಲ್ಡಿಂಗ್ ಬರುತ್ತೆ. ಸೊ ನೋಡಿದ್ರಲ್ವ, ಇಷ್ಟೇ ಸ್ಯಾರಿ ಪ್ಲೇಟು ಈಸಿಯಾಗಿ ಮಾಡ್ಕೋಬೋದು ನೀವು ಮನೆಯಲ್ಲೇ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮಗೇನಾದರೂ ಸ್ಯಾರಿ ಪ್ಲೇಟಿಂಗ್ ಬಗ್ಗೆ ಆಗಿರ್ಬೋದು, ಮೇಕಪ್ ರಿಲೇಟೆಡ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.